ಕಾನೂನು ಹೋರಾಟಗಳ ಮೂಲಕ ಇವತ್ತು ಸುಮಾರು 11,000 ಕೋಟಿ ರೂಪಾಯಿಗಳು ಹೆಚ್ಚು ಮೌಲ್ಯದ ಸರ್ಕಾರಿ ಸ್ವತ್ತುಗಳು ಬೆಂಗಳೂರು ಮಹಾನಗರ ಪಾಲಿಕೆಗೆ ಮತ್ತು ರಾಜ್ಯ ಸರ್ಕಾರಕ್ಕೆ ವಾಪಸ್ ಬಂದಿದೆ. ಕಳೆದ 15 ವರ್ಷಗಳ ಅವಧಿಯಲ್ಲಿ 127ಕ್ಕೂ ಹೆಚ್ಚು ಬೃಹತ್ ಹಗರಣಗಳನ್ನು ದಾಖಲೆಗಳ ಸಹಿತ ನಾನು ಇದೆಲ್ಲ ಮಾಡಿದೆ. ದಾಖಲೆಗಳು ಇಲ್ಲದೆ ಯಾವತ್ತೂ ನಾನು ಮಾತಾಡೋದಿಲ್ಲ. ದಾಖಲೆಗಳು ಬೇರೆಯವ್ರು ಕೊಟ್ಟರು ಅದನ್ನು ತಗೊಂಡು ನಾನು ಮಾತಾಡೋದು. ದಾಖಲೆಗಳನ್ನು ನಾನೇ ನನ್ನ ಹೆಸರಿನಲ್ಲಿ RTI ಅರ್ಜಿ ಹಾಕಿ ತಗೊಂಡಂಥ ದಾಖಲೆಗಳನ್ನು ಇಟ್ಕೊಂಡು ಮೊದಲು ಅದಕ್ಕೆ ಸಂಬಂಧಪಟ್ಟ ತನಿಖಾ ಸಂಸ್ಥೆಗಳಲ್ಲಿ ನ್ಯಾಯಾಲಯಗಳಲ್ಲಿ ದೂರನ್ನು ದಾಖಲು ಮಾಡಿದ ನಂತರ ನಾನು ಪತ್ರಿಕಾಗೋಷ್ಠಿಗಳಲ್ಲಿ ದಾಖಲೆಗಳನ್ನು ಬಿಡುಗಡೆ ಮಾಡಿ ಮಾಧ್ಯಮದಲ್ಲಿ ಉದ್ದೇಶಿಸಿ ಮಾತಾಡುವಂಥದ್ದು ಅವತ್ತಿದ್ದು ನಡ್ಕೊಂಡು ಬರ್ತಾರೆ. ಯಾಕಂದರೆ ನಾನು ಅದಕ್ಕೂ ಒಪ್ಪದೇ ಇರೋ ಕಾರಣ ಇಲ್ಲಿ ತನಕ ನನ್ನ 19 ಹತ್ಯೆ ಯತ್ನಗಳು ನಡೆದಿರೋದು, ಸುಮಾರು 17 ಸುಪಾರಿ ತಂಡಗಳನ್ನು ಪೊಲೀಸ್ ಇಲಾಖೆಯವರು ಇವರೆಲ್ಲ ಹಿಡಿದಿರ್ತಕ್ಕಂಥ ಡೆಪ್ಯೂಟಿ ಸ್ಪೀಕರ್ ಆಗಿದ್ದಂಥ ಕೃಷ್ಣಾರೆಡ್ಡಿ ಅವರ ಸಹಕಾರದಿಂದ ಇವರೆಲ್ಲರೂ ಒಂದು 41 ಜನ ಅದಕ್ಕೆ ಬೇಲಿಯನ್ನು ಮಾಡ್ಕೊಂಡಿದ್ದು ಸುಮಾರು 500 ಕೋಟಿ ಬೆಲೆ ಬರುವಂಥ ಸ್ವತ್ತು. ಅದು ಕೂಡ ಉಚ್ಚ ನ್ಯಾಯಾಲಯದ ಆದೇಶದಂತೆ ಇವತ್ತು BBMP ಇದೇ ವಶಕ್ಕೆ ವಾಪಸ್ ಬಂದಿದೆ. ಸರ್, ಇನ್ನೇ ಬೇರೆ ವಿಷಯಗಳನ್ನ ತರಬೇಕು. ಯಾಕಂದ್ರೆ ಒಂದು ನಿಮ್ಮನ್ನ ಆಗಾಗ್ಗೆ ಮಾತಾಡಿಸ್ತಾ ಇರೋ ಉದ್ದೇಶ ಏನು ಅಂತಂದ್ರೆ, ಅಟ್ಲೀಸ್ಟ್ ಸಾರ್ವಜನಿಕರು ಈ ಬಿಟ್ಟಿ ಭಾಗ್ಯಗಳ ಮೂಲಕ, ಈ ಭ್ರಷ್ಟಾಚಾರದ ಮೂಲಕ ಎಷ್ಟರ ಮಟ್ಟಿಗೆ ಕರ್ನಾಟಕವನ್ನ ಅಧೋಗತಿಗೆ ತರ್ತಾ ಇದ್ದಾರೆ. ನಿಮ್ಮ BJP-ಅವರೇನು ಹಿಂದ್ಗಡೆ ಭಯಂಕರ ಸ್ವರ್ಗ ತೋರಿಸಿದ್ರು ಅಂತ ನನಗೆ ನಂಬೋದಿಲ್ಲ ನಾನು, ಆಯ್ತಾ? ಅದನ್ನು ನಾವು ನೋಡಿದ್ದೇವೆ ಮತ್ತು ಈಗಿನ ನಾಯಕರನ್ನು ಗಮನಿಸ್ತಾ ಇದ್ದೇವೆ. ಆದ್ರೆ ಈ ಕರ್ನಾಟಕಕ್ಕೆ ಯಾಕೆ ಇಂಥ ದೌರ್ಭಾಗ್ಯ? ಬಂದವರೆಲ್ಲ ಇದೇ ತರ ಆಗ್ಬಿಟ್ರೆ ಹೆಂಗೆ? ಅದಕ್ಕಾಗಿ ನೀವು ಮಾಡುವ ಈ ಕೆಲಸಗಳು ಜನರಿಗೆ ಮುಟ್ಲಿ ಅಂತ ಒಂದು ಕೆಲವನ್ನ ನಿಮ್ಮ ಕೆಲಸಗಳ ವಿವರಗಳನ್ನು ಕೊಡಿ ನನಗೆ. ನಾನು ಮತ್ತೊಮ್ಮೆ ನಿಮ್ಮ ವಾಹಿನಿಗೆ ನಮಸ್ಕಾರ. ನಾನು ಇಲ್ಲಿ ತನಕ ಕಳೆದ 15 ವರ್ಷಗಳ ಅವಧಿಯಲ್ಲಿ 127ಕ್ಕೂ ಹೆಚ್ಚು ಬೃಹತ್ ಹಗರಣಗಳನ್ನು ದಾಖಲೆಗಳ ಸಹಿತ ನಾನು ಬಹಿರಂಗ ಮಾಡಿರುವಂಥದ್ದು. ದಾಖಲೆಗಳು ಇಲ್ಲದೆ ಯಾವತ್ತೂ ನಾನು ಮಾತಾಡೋನಲ್ಲ. ದಾಖಲೆಗಳು ಬೇರೆಯವ್ರು ಕೊಟ್ಟರು ಅದನ್ನು ತಗೊಂಡು ನಾನು ಮಾತಾಡಲ್ಲ. ದಾಖಲೆಗಳನ್ನು ನಾನೇ ನನ್ನ ಹೆಸರಿನಲ್ಲಿ RTI ಅರ್ಜಿ ಹಾಕಿ ತಗೊಂಡಂಥ ದಾಖಲೆಗಳನ್ನು ಇಟ್ಕೊಂಡು ಮೊದಲು ಅದಕ್ಕೆ ಸಂಬಂಧಪಟ್ಟ ತನಿಖಾ ಸಂಸ್ಥೆಗಳಲ್ಲಿ ನ್ಯಾಯಾಲಯಗಳಲ್ಲಿ ದೂರನ್ನು ದಾಖಲು ಮಾಡಿದ ನಂತರ ನಾನು ಪತ್ರಿಕಾಗೋಷ್ಠಿಗಳಲ್ಲಿ ದಾಖಲೆಗಳನ್ನು ಬಿಡುಗಡೆ ಮಾಡಿ ಮಾಧ್ಯಮದವ್ರನ್ನ ಉದ್ದೇಶಿಸಿ ಮಾತಾಡುವಂಥದ್ದು ಅವತ್ತಿದ್ದು ನಡ್ಕೊಂಡು ಬರ್ತಾ ಇರೋಂಥದ್ದು. ಯಾರೋ ಬೇರೆಯವ್ರ ಥರ ನಾನು ಚೀಟಿಗಳಲ್ಲಿ ಬರ್ಕೊಂಡು ಹೇಳುವಂಥದ್ದು ಆ ಥರ ಯಾವತ್ತೂ ಇಲ್ಲ. ಮತ್ತೆ ನಾನು ಗಾಳಿಯಲ್ಲಿ ಗುಂಡು ಹೊಡೆಯುವಂಥ ಕೆಲಸವನ್ನು, ಬೇರೆಯವರ ಹೆಗಲ ಮೇಲೆ ಬಂದೂಕಿಟ್ಟು ಹೊಡೆಯುವಂಥ ಕೆಲಸವನ್ನು ಇಲ್ಲಿ ತನಕ ಮಾಡಿಲ್ಲ, ಮುಂದಕ್ಕೂ ಮಾಡಲ್ಲ. ಏನೇ ಇದ್ರು ನಂದು ನೇರ ಹೋರಾಟ, ನೇರ ಯಾರದೇ ವಿರುದ್ಧ ಆರೋಪಣೆ ಮಾಡುವಂಥದ್ದು ದಾಖಲೆಗಳು ಇಟ್ಕೊಂಡು. ಹಾಗಾಗಿ ಇಲ್ಲಿ ತನಕ ನಾನು ಎಂತಹ ಘಟಾನುಘಟಿ ರಾಜಕಾರಣಿಗಳು, ನಾಯಕರು, ಅಧಿಕಾರಿಗಳ ವಿರುದ್ಧ ದಾಖಲೆಗಳು ಸಹಿತ ನಾನು ಇಷ್ಟೆಲ್ಲ ಬಹಿರಂಗವಾಗಿ ಅವರ ಬಗ್ಗೆ ಮಾತನಾಡಿ ಅವ್ರ ವಿರುದ್ಧ ದೂರುಗಳು ದಾಖಲು ಮಾಡಿದ್ರು ಕೂಡ ನನ್ನ ವಿರುದ್ಧ ಯಾತಕ್ಕೆ ಯಾವೊಬ್ಬ ರಾಜಕಾರಣಿ, ನಾಯಕರಾಗ್ಲಿ, ಆರೋಪಿಗಳಾಗ್ಲಿ ಅಥವಾ ಭ್ರಷ್ಟರು, ಅಧಿಕಾರಿಗಳಾಗ್ಲಿ ಯಾತಕ್ಕೆ ನನ್ನ ವಿರುದ್ಧ ಒಂದೇ ಒಂದು ಮಾನನಷ್ಟ ಮೊಕದ್ದಮೆಯನ್ನು ಹೂಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಅಂತಂದ್ರೆ ಅಲ್ಲಿ ನನ್ನ ದಾಖಲೆಗಳು ಸ್ಪಷ್ಟವಾಗಿ ನಾನು ಮಾಡುವಂತ ಆರೋಪಗಳನ್ನ ಮಾತಾಡ್ತದೆ. ನನ್ನ ದಾಖಲೆಗಳೇ ಮಾತಾಡೋದ್ರಿಂದ ನಾನು ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ತನಕ ಬಹಳಷ್ಟು ಜನ ನನ್ನ ಪ್ರಶ್ನೆ ಸಾಮಾಜಿಕ ಜಾಲತಾಣಗಳಲ್ಲಿ ನಾನು ಸುತ್ತಮುತ್ತಲು ಇರೋವಂಥವ್ರನ್ನ ಹೊರತುಪಡಿಸಿ ನನ್ನ ಬಗ್ಗೆ ಚೆನ್ನಾಗಿ ಗೊತ್ತಿರುವಂತ ನನ್ನ ಹಿತೈಷಿಗಳಿಗೆ ಬಿಟ್ಟು ಬಹಳಷ್ಟು ಜನರಿಗೆ NR ರಮೇಶ್ ಅವರು ಆರೋಪ ಮಾಡ್ತಾರೆ, ದೂರುಗಳನ್ನ ದಾಖಲು ಮಾಡ್ತಾರೆ. ಅದು ತಾರ್ಕಿಕ ಹಂತಕ್ಕೆ ತಗೊಂಡು ಹೋಗ್ತಾ ಇದ್ದಾರೋ ಇಲ್ವೋ, ಆರೋಪಗಳು ಏನಾಯ್ತು, ಯಾವ ಹಂತದಲ್ಲಿದೆ, ಇಂತಹ ಪ್ರಶ್ನೆಗಳು ಸಹಜ ತುಂಬಾ ಬರ್ತಾ ಇದೆ. ಕೇಳ್ತಾರೆ. ಕೇಳುವಂತ ಸಂದರ್ಭದಲ್ಲಿ ಈ ಹಿಂದೆ 2-3 ವಾಹಿನಿಗಳಲ್ಲಿ, ವಿದ್ಯುನ್ಮಾನ ಮಾಧ್ಯಮಗಳಲ್ಲಿ, ಮುದ್ರಣ ಮಾಧ್ಯಮಗಳಲ್ಲಿ ಇದ್ರ ಬಗ್ಗೆ ಬಂದಿದೆ. ಅದು ಕೂಡ ಅದನ್ನ ಅವರು ಸರಿಯಾಗಿ ಗಮನಿಸಿರ್ಲಿಕ್ಕಿಲ್ಲ. ಹಾಗಾಗಿ ನಾನು ಇವತ್ತು ನಿಮ್ಮ ವಾಹಿನಿಯ ಮೂಲಕ ಮತ್ತೊಮ್ಮೆ ನಮ್ಮೆಲ್ಲ ಕನ್ನಡ ನಾಡಿನ ಎಲ್ಲ ನಾಗರಿಕರಿಗೆ, ನಿಮ್ಮ ವಾಹಿನಿಯ ವೀಕ್ಷಕರ ಜೊತೆ ಎಲ್ಲ ನಾಗರಿಕರಿಗೆ ನಾನೊಂದು ವಿಷಯವನ್ನ ತಿಳಿಸಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ತನಕ ನಾನು ಬಯಲುಗೆಳೆದಿರ್ತಕ್ಕಂಥ 127 ಹಗರಣಗಳ ಪೈಕಿ ಯಾವ ಒಂದು ಹಗರಣದಲ್ಲೂ ಎಲ್ಲೂ ರಾಜಿ ಆಗಿಲ್ಲ. ನನ್ನ ಜೀವಮಾನ, ನನ್ನ ಕೊನೆ ಉಸಿರೋ ತನಕ ರಾಜಿ ಇಲ್ಲದ ಹೋರಾಟ ನಾನು ಮಾಡುವಂಥದ್ದು. ಹಾಗೆ ಯಾವುದೇ ಒಂದು ಪ್ರಕರಣವನ್ನು ಕೂಡ ನಾನು ವಾಪಸ್ ಪಡೆದಿಲ್ಲ. ನಾನು ಇವತ್ತು ನಿಮಗೆ ಮನವಿ ಮಾಡ್ಕೊಡ್ತೀನಿ, ನಿಮ್ಮ ವಾಹಿನಿಗಳ ಮೂಲಕ ನಾನು ಬಯಲುಗೆಳೆದಿರ್ತಕ್ಕಂಥ 127 ಹಗರಣಗಳ ಪಟ್ಟಿಯನ್ನು ನೀವು ತೋರಿಸಿ, ಯಾವ್ಯಾವ ಹಂತದಲ್ಲಿದೆ, ಯಾರ್ಯಾರ ಮೇಲೆ ಆರೋಪ ಆಗಿದೆ, ಯಾವ್ಯಾವ ಪ್ರಕರಣಗಳ ನಾನು ಗೆಲುವು ಸಾಧಿಸಿದ್ದೀನಿ,
ಕಾನೂನು ಹೋರಾಟಗಳಲ್ಲಿ ಅನ್ನೋ ಮಾಹಿತಿಯನ್ನು ನೀವು ಕೊಟ್ರೆ ಯಾವ್ಯಾವ ತನಿಖಾ ಹಂತದಲ್ಲಿದೆ ಅಲ್ಲಿ ಅವರೆಲ್ಲ ಅದನ್ನ ನಾನು ಯಾರ ವಿರುದ್ಧ ಆರೋಪ ಮಾಡಿದ್ದೀನಿ ಅವರನ್ನ ಬೇಕಂದ್ರೆ ಅವರು ಕೇಳಿ ಮಾಹಿತಿ ಪಡ್ಕೊಳ್ಳೋದು. ನಿಮ್ಮ ಹತ್ರ ಏನಾರು ರಮೇಶ್ವರ್ ಏನಾರು ಮಾತಾಡಿದ್ರ, ನೀವೇನಾದ್ರು ಕರ್ಸ್ಕೊಂಡಿದ್ರ, ನಿಮ್ಗೆ ಏನಾದ್ರು ಒಳ ಒಪ್ಪಂದ ಆಗಿದ್ದ, ಇದನ್ನ ಮಾಹಿತಿ ಪಡ್ಕೋಬಹುದು. ಹಾಗಾಗಿ ನಾನು ರಾಜಿ ಇಲ್ಲದೆ ಮಾಡುವಂತ ಹೋರಾಟಗಾರ, ಹಾಗೆ ಯಾವುದೇ ಕಾರಣಕ್ಕೂ ಪ್ರಕರಣಗಳನ್ನು ವಾಪಸ್ ತಗೊಳ್ದೇ ಇರುವಂತ ಒಬ್ಬ ಹೋರಾಟಗಾರನಾಗಿರೋದ್ರಿಂದ ನನ್ನ ದೈವದತ್ವವಾಗಿ ಬಂದಿರತಕ್ಕಂಥ ನನ್ನ ಆ ಒಂದು ಗುಣ ಸ್ವಭಾವದಿಂದ ಇವತ್ತು ನಾನು ಸಾಕಷ್ಟು ವಿರೋಧಗಳು ಕಟ್ಕೊಂಡಿರ್ತಕ್ಕಂಥದ್ದು. ನಾನು ಒಂದು ವೇಳೆ ರಾಜಿ ಆಗುವಂತ ಹೋರಾಟಗಾರನಾಗಿದ್ರೆ ಬೇರೆ ಬೇರೆ ನನ್ನ ಹೆಸರು ಹೇಳ್ಬಾರ್ದು, ಬೇರೆ ಬೇರೆ ಹೋರಾಟಗಾರರ ಹೆಸರಿನಲ್ಲಿ ನಡೀತಾರೆ, ಕೆಲವು ಅದನ್ನೇ ದಂಧೆಯನ್ನ ಮಾಡ್ಕೊಂಡಿದ್ದಾರೆ. ಆ ತರ ಇದಿದೆ. ನನ್ನ ಮೇಲೆ 19 ಹತ್ಯಾಯತ್ನಗಳು ನಡೀತಾ ಇರಲಿಲ್ಲ. ಯಾಕಂದ್ರೆ ನಾನು ಯಾವುದಕ್ಕೂ ಒಪ್ಪದೇ ಇರೋ ಕಾರಣನೇ ಇಲ್ಲಿ ತನಕ ನನ್ನ 19 ಹತ್ಯಾಯತ್ನಗಳು ನಡೆದಿರೋದು. ಸುಮಾರು 17 ಸುಪಾರಿ ತಂಡಗಳನ್ನ ಪೊಲೀಸ್ ಇಲಾಖೆಯವರು, ವಿಶೇಷವಾಗಿ ಅಲೋಕ್ ಕುಮಾರ್ ಅವರು, ಸೋನಿಯಾ ನಾರಂಗ್ ಅವರು, ನಮ್ಮ ತಾಯಿ ಸಮಾನವಾಗಿರ್ತಕ್ಕಂಥವ್ರು, ಹಾಗೆ ಲೋಕೇಶ್ ಅಂತ ಬೆಂಗಳೂರು ದಕ್ಷಿಣ ವಿಭಾಗದ DCP ಆಗಿದ್ರು ಅವರು, SK ಉಮೇಶ್ ಅವರು, ಇವರೆಲ್ಲ ಹಿಡಿದಿರ್ತಕ್ಕಂಥದ್ದು. ಇನ್ನು 2 ತಂಡಗಳು ನಮ್ಮ ಮನೆಗೆ ವೆಪನ್ ಸಮೇತ ಬಂದಿದ್ದಂಥವ್ರು, 3 ಜನ ಕಾಸರಗೋಡು ಮೂಲದವರು, ಹಾಗೆ ತಮಿಳುನಾಡು ಮೂಲದ ಒಂದು 15 ಜನರ ತಂಡ. ಇಲ್ಲಿ ತನಕ ಪೊಲೀಸ್ನವರಿಗೆ 2 ತಂಡ ಸಿದ್ಧರಿಂದ ಇದನ್ನು NIA ಹ್ಯಾಂಡಲ್ ಮಾಡ್ತಾ ಇದೆ ಇವತ್ತು. ಆದ್ರೆ ನಾನು ಇವತ್ತು ಏನಾದರೂ ಇಷ್ಟು ಜೀವಂತ ಉಳ್ಕೊಂಡಿದ್ದೀನಿ ಅಂತಂದ್ರೆ ಅದಕ್ಕೆ 3 ಕಾರಣಗಳು. ಮೊದಲನೇದಾಗಿ ಮಾಧ್ಯಮಗಳು, ಎರಡನೇದಾಗಿ ಪೊಲೀಸ್ ಇಲಾಖೆಯವರು, ಮೂರನೇದಾಗಿ ನನ್ನನ್ನ ಸ್ವಂತ ಅಣ್ಣನ ರೀತಿಯಲ್ಲಿ, ಸ್ವಂತ ಮಗನ ರೀತಿಯಲ್ಲಿ, ಸ್ವಂತ ತಮ್ಮನ ರೀತಿಯಲ್ಲಿ ಸದಾಕಾಲ ನನ್ನ ಕಾಯುವಂತ ಸಾವಿರಾರು ಜನ ನನ್ನ ಜೊತೆ ಇರ್ತಕ್ಕಂಥ ನನ್ನ ಸ್ನೇಹಿತರ ಇದೆಷ್ಟು ಪಡೆ. ಇದಿಷ್ಟು ಇರೋದ್ರಿಂದ ನನ್ನ ಯಾರು ಮುಟ್ಟಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಲ್ಲ ಅಂತಂದ್ರೆ ಏನು, ನನಗೆ ಇವರೆಲ್ಲರ ಪ್ರಯತ್ನದಿಂದ ನಾನು ಇಷ್ಟೆಲ್ಲ ಬಚಾವಾಗಿದ್ದೀನಿ. ಇದೆಲ್ಲದರ ಜೊತೆಗೆ ನಮ್ಮ ತಾಯಿ ಅನ್ನಪೂರ್ಣೇಶ್ವರಿ ಆಶೀರ್ವಾದ ಕೂಡ ನನ್ನ ಮೇಲೆ ಇರೋದ್ರಿಂದ ನಾನು ಈ ಒಂದು ಹತ್ಯಾಯತ್ನಗಳಿಂದ ಇಲ್ಲಿ ತನಕ ಪಾರಾಗಿ ಬರ್ತಾ ಇರುವಂಥದ್ದು. ನಾನು ಇಲ್ಲಿ ತನಕ ಬಯಲಿರ್ತಕ್ಕಂಥ 127 ಬೃಹತ್ ಹಗರಣಗಳ ಪೈಕಿ, ದಾಖಲೆಗಳು ಸಹಿತವಾದಂತಹ ಹಗರಣಗಳ ಪೈಕಿ ನಾನು ಮಾಡಿರ್ತಕ್ಕಂಥ ಕಾನೂನು ಹೋರಾಟಗಳ ಮೂಲಕ ಇಲ್ಲಿಯವರೆಗೆ 31 ಪ್ರಕರಣಗಳಲ್ಲಿ ಗೆಲುವನ್ನ ಸಾಧಿಸಿದ್ದೇನೆ. ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗಿದ್ದೀನಿ. ಅದರ ಮೂಲಕ ನನ್ನ ಕಾನೂನು ಹೋರಾಟಗಳ ಮೂಲಕ, ನ್ಯಾಯಯುತವಾದ ದಾಖಲೆಗಳ ಸಹಿತವಾದಂತ ಕಾನೂನು ಹೋರಾಟಗಳ ಮೂಲಕ ಇವತ್ತು ಸುಮಾರು 11,000 ಕೋಟಿ ರೂಪಾಯಿಗಳು ಹೆಚ್ಚು ಮೌಲ್ಯದ ಸರ್ಕಾರಿ ಸ್ವತ್ತುಗಳು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಮತ್ತು ರಾಜ್ಯ ಸರ್ಕಾರಕ್ಕೆ ವಾಪಸ್ ಬಂದಿದೆ. ಉದಾಹರಣೆಗೆ ಒಂದಷ್ಟು ನಾನು ಹೇಳಕ್ ಇಷ್ಟಪಡ್ತೀನಿ. MS ರಾಮಯ್ಯ ಕುಟುಂಬ ಎಲ್ಲರಿಗೂ ಗೊತ್ತಿರುವಂತದ್ದು, ಅವ್ರನ್ನ ಯಾರು ಟಚ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅಂತಹ MS ರಾಮಯ್ಯ ಕುಟುಂಬದವರು ಬೇಲಿ ಹಾಕೊಂಡಿದ್ದಂತ MS ರಾಮಯ್ಯ ಮೆಡಿಕಲ್ ಕಾಲೇಜ್ ಹಿಂಭಾಗದಲ್ಲಿರ್ತಕ್ಕಂಥ 27 ಎಕರೆ ಸ್ವತ್ತು ಇವತ್ತು 1,500 ಕೋಟಿ ರೂಪಾಯಿ ಹೆಚ್ಚು ಮೌಲ್ಯದ ಸರ್ಕಾರಿ ಸ್ವತ್ತು ಸರ್ಕಾರ ವಶಕ್ಕೆ ವಾಪಸ್ ಬಂತು. ಕೃಷ್ಣ ಬೈರೇಗೌಡರ ಕೃಷಿ ಸಚಿವ, ಈಗ ಕಂದಾಯ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರ ಪರಮ ಶಿಷ್ಯ, ಪಟ್ಟ ಶಿಷ್ಯ ಶ್ರೀನಿವಾಸ್ ಅಂತ ಹೇಳಿ, ಅವರ ಶ್ರೀಮತಿಯವರು ಸುಜಾತ ಶ್ರೀನಿವಾಸ್ ಅವರು ಉಣಸ್ಮಾರ್ನಹಳ್ಳಿ ಭಾಗದಲ್ಲಿ ದೇವನಹಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹೋಗೋ ಮಾರ್ಗದಲ್ಲಿ ಸಿಗುವಂತ ಉಣಸ್ಮಾರ್ನಹಳ್ಳಿ ಭಾಗದ ತಾಲೂಕ್ ಪಂಚಾಯತಿ ಸದಸ್ಯರಾಗಿದ್ದಂಥವ್ರು. ಅಲ್ಲಿ ಕೂಡುಗಟ್ಟಿ ಗ್ರಾಮದಲ್ಲಿ 22 ಎಕರೆ 30 ಗುಂಟೆ ಸರ್ಕಾರಿ ಸ್ವತ್ತಿಗೆ ಅವರು ಕಾಂಪೌಂಡ್ ಹಾಕೊಂಡಿದ್ರು. ನನ್ನ ದೂರನ್ನ ಆಧರಿಸಿ ಆ ಕಾಂಪೌಂಡ್ ಅನ್ನ ತೆರವುಗೊಳಿಸಿ ಅವರ ನಕಲಿ ದಾಖಲೆ ಅಂತ ಎಲ್ಲರ ವಿರುದ್ಧ ಪ್ರಕರಣ ದಾಖಲಿಸಿ ಸರ್ಕಾರ, ಜಿಲ್ಲಾಧಿಕಾರಿಗಳು, ಜಿಲ್ಲಾಡಳಿತದ ವಶಕ್ಕೆ ವಾಪಸ್ ಪಡೆಯಿತು. ಸುಮಾರು 500 ಕೋಟಿ ರೂಪಾಯಿಗೂ ಹೆಚ್ಚು ಮೌಲ್ಯದ ಆ ಸ್ವತ್ತು. ಹಾಗೆ CM ಇಬ್ರಾಹಿಂ ಅವರು ಅಧ್ಯಕ್ಷರಾಗಿರ್ತಕ್ಕಂಥ ಒಂದು ನಾಗವಾರದಲ್ಲಿ ಒಂದು ಎಂಜಿನಿಯರಿಂಗ್ ಕಾಲೇಜು, ಏನೋ ಕ್ವಾಜಾ ನವಾಬ್ ಅಂತ ಬರುತ್ತದು. ಆ ಒಂದು ಇಂಜಿನಿಯರಿಂಗ್ ಕಾಲೇಜಿಗೆ ಸೇರಿದಾಗೇನೆ BBMPಗೆ ಸೇರಿದಂತ 19 ಎಕರೆ 32 ಗುಂಟೆ ಸ್ವತ್ತನ್ನ ಅವರೇನು ಬೇಲಿ ಹಾಕೊಂಡಿದ್ರು ಅದು ವಾಪಸ್ ಬಂತು. ಅದು ಸುಮಾರು ಕನಿಷ್ಠ 1,000 ಕೋಟಿ ರೂಪಾಯಿಗೂ ಹೆಚ್ಚು ಬೆಲೆ ಬಾಳುವಂಥದ್ದು. ಹಾಗೆ M ಕೃಷ್ಣಪ್ಪ ಅವರು ವಸತಿ ಸಚಿವರಾಗಿದ್ದಂಥ ಅವಧಿಯಲ್ಲಿ ಬೈಲ್ಸಂದ್ರ ಕೆರೆಯಲ್ಲಿ 4 ಎಕರೆ 20 ಗುಂಟೆ 4.5 ಎಕರೆ ಕನಿಷ್ಠ ಒಂದು 200-250 ಕೋಟಿ ರೂಪಾಯಿ ಬೆಲೆ ಬಾಳುವಂಥದ್ದು ಬ್ಲೂ ಜೆ ಅರಿಸ್ಟಾನೆಸ್ ನಲ್ಲಿ ಅಲ್ಲಿ ಬಡಾವಣೆ ಮಾಡಲಿಕ್ಕೆ ಸಿದ್ಧತೆ ನಡೆದ ಕೆರೆ ಜಾಗದಲ್ಲಿ ನನ್ನ ದೂರನ್ನು ಆಧರಿಸಿ ಆ ಕೆರೆ ಜಾಗವನ್ನು ವಾಪಸ್ ಪಡೆಯುವಂತದ್ದಾಯ್ತು. ಅದು ಇದಾಯ್ತು. ಗೋವಿಂದರಾಜು ಅಂತ ಪೆಟ್ರೋಲ್ ಬಂಕ್ ಗೋವಿಂದರಾಜು ಅಂತಾನೆ ಖ್ಯಾತನಾಮರು, JC ನಗರ ವಾರ್ಡ್ ನ ಕಾರ್ಪೊರೇಟರ್ ಆಗಿದ್ದು, ಮುಂಡೇಡಿಪಾಳ್ಯ ಅಂತ ಕರಿತೀವಿ, ಅಲ್ಲಿನ ಕಾರ್ಪೊರೇಟರ್ ಆಗಿದ್ದಂಥವ್ರು. ಮಿಲ್ಲರ್ ಟ್ಯಾಂಕ್ ಬಂಡ್ ಏರಿಯಾ, ಲಾರ್ಡ್ ಮಿಲ್ಲರ್ ಅವರು 1876 ನಿರ್ಮಾಣ ಮಾಡಿದಂತ ಒಂದು ಕೆರೆ ಅಲ್ಲ ಮಿಲ್ಲರ್ ಟ್ಯಾಂಕ್ ಬಂಡ್ ಏರಿಯಾ. ಅಲ್ಲಿ ಸುಮಾರು 41 ಎಕರೆ ವಿಸ್ತೀರ್ಣದಲ್ಲಿದ್ದಂತ ಆ ಪ್ರದೇಶಗಳ ಪೈಕಿ ಬಹಳಷ್ಟು ಜನ
ಶಾಂತಿನಗರದ ಶಾಸಕರಾಗಿರ್ತಕ್ಕಂಥ ಹ್ಯಾರಿಸ್ ಅವರು ಹಾಕೊಂಡಿರುವಂತಹ 10,000 ಚದರಡಿಗಳಷ್ಟು ಸೇರಿದಂಗೆ ಈ ಗೋವಿಂದರಾಜ್ ಅವರು ಅವರ ಮಗನ ಹೆಸರಿನಲ್ಲಿ ಶ್ರವಣನ ಅವರ ಹೆಸರಿನಲ್ಲಿ 3 ಎಕರೆ 28 ಗುಂಟೆ ಜಾಗವನ್ನ KSFC ಕಚೇರಿ ಪಕ್ಕದಲ್ಲೇನೆ, KPCC ಕಚೇರಿ ಹಿಂಭಾಗ KSFC ಕೇಂದ್ರ ಕಚೇರಿಯ ಪಕ್ಕದಲ್ಲಿ ಹಾಕೊಂಡಿದ್ರು. ಅದನ್ನ ತಕ್ಷಣ ಅವ್ರ ವಿರುದ್ಧ ಪ್ರಕರಣ ದಾಖಲು ಮಾಡಿ ಆ ಒಂದು ಸ್ವತ್ತನ್ನ ಸುಮಾರು 500 ಕೋಟಿಗೂ ಹೆಚ್ಚು ಬೆಲೆ ಬಾಳುವಂತ ಸರ್ಕಾರಿ ಸ್ವತ್ತನ್ನ ಸರ್ಕಾರ ವಾಪಸ್ ತಗೊಳ್ತು. ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಪೇಕ್ಷಿತರಾಗಿದ್ದಂತ ಮತ್ತೆ ನಂತರ ಪಕ್ಷೇತರಾಗಿ ಸ್ಪರ್ಧೆ ಮಾಡಿದಂತ ಈಗ ವಿಧಾನ ಪರಿಷತ್ ಸ್ಥಾನಕ್ಕೆ ಪ್ರಯತ್ನ ಪಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಮುಖಂಡ KGF ಬಾಬು ಅವರು ಯಲಹಂಕದ ಶ್ರೀನಿವಾಸಪುರ ಗ್ರಾಮದಲ್ಲಿ ಹಾಕೊಂಡಿದ್ದಂತ ಸುಮಾರು 2 ಎಕರೆ 20 ಗುಂಟೆ ಸ್ವತ್ತು, ಸರ್ಕಾರಿ ಸ್ವತ್ತನ್ನ ನನ್ನ ದೂರನ್ನು ಆಧರಿಸಿ ಅವರ ವಿರುದ್ಧ ಕ್ರಮ ತಗೊಂಡು ಆ ಒಂದು ಸ್ವತ್ತನ್ನ ಕೂಡ ಸುಮಾರು 60 ರಿಂದ 70 ಕೋಟಿ ರೂಪಾಯಿ ಅಷ್ಟು ಬೆಲೆ ಬಾಳುವಂತ ಸರ್ಕಾರಿ ಸ್ವತ್ತು ವಾಪಸ್ ಬಂದಿದೆ. ಹಾಗೆ ಪೀರ್ ಬೌಂಡ್ರಿ ಅಂತ ಹೇಳಿ CCB ಕೇಂದ್ರ ಕಚೇರಿಗೆ 3 ಪ್ರಾಪರ್ಟಿ ಹಿಂದ್ಗಡೆ ಅಥವಾ ಕಾಟನ್ಪೇಟೆ ಪೊಲೀಸ್ ಸ್ಟೇಷನ್ ಇಂದ 7 ಪ್ರಾಪರ್ಟಿ ನಂತರ ಸೂಪರ್ ಚಿತ್ರಮಂದಿರ ಆದ್ಮೇಲೆ 5 ಪ್ರಾಪರ್ಟಿ, 5ನೇ ಪ್ರಾಪರ್ಟಿ 1,19,000 ಚದುರಡಿಗಳು ವಿಸ್ತೀರ್ಣದ ಕನಿಷ್ಠ 1,100 ಕೋಟಿ ರೂಪಾಯಿ ಅಷ್ಟು ಮೌಲ್ಯ, ಸರ್ಕಾರಿ ಮೌಲ್ಯ ಇರ್ತಕ್ಕಂಥ ಒಂದು ದೊಡ್ಡ ಅಮೂಲ್ಯವಾದಂತ ಸ್ವತ್ತು ಬೇರೆ ಬೇರೆಯವರು ಸಚಿವ ಜಮೀರ್ ಅಹಮದ್ ಅವ್ರ ಹೆಸರು ಹಿಡ್ಕೊಂಡು ಅದನ್ನ ಕಬ್ಜಾ ಮಾಡಿದ್ರು. ಇವತ್ತು ರಾಜ್ಯ ಉಚ್ಚ ನ್ಯಾಯಾಲಯ ನನ್ನ ದೂರನ್ನು ಆಧರಿಸಿ ಅದು BBMP ಸ್ವತ್ತು ನಿಮ್ಮ ವಶಕ್ಕೆ ತಗೊಳ್ಳಿ ಅಂತ ಹೇಳಿ ಆದೇಶ ಮಾಡಿದ್ರೆ. ಅದಾದ ನಂತರ ಬನಗಿರಿ ನಗರ 14 ನಗರ ವಿಧಾನಸಭಾ ಕ್ಷೇತ್ರದ ಬನಗಿರಿ ನಗರ, ಬನಗಿರಿ ನಗರದಲ್ಲಿ ಬೇರೆ ಬೇರೆ ರಾಜಕಾರಣಿಗಳು ನಮ್ಮ ಶಿವರಾಮೇಗೌಡರು ಸೇರಿದ ಹಾಗೆ ಬೇರೆ ಬೇರೆ ಡೆಪ್ಯೂಟಿ ಸ್ಪೀಕರ್ ಆಗಿದ್ದಂಥ ಕೃಷ್ಣಾರೆಡ್ಡಿ ಅವರ ಸಹಕಾರದಿಂದ ಇವರೆಲ್ಲರೂ ಒಂದು 41 ಜನ ಅದಕ್ಕೆ ಬೆಲೆಯನ್ನು ಹಾಕೊಂಡಿದ್ದು ಸುಮಾರು 500 ಕೋಟಿ ಬೆಲೆ ಬಾಳುವಂತ ಸ್ವತ್ತು. ಅದು ಕೂಡ ಉಚ್ಚ ನ್ಯಾಯಾಲಯದ ಆದೇಶದಂತೆ ಇವತ್ತು BBMP ಇದೇ ವಶಕ್ಕೆ ವಾಪಸ್ ಬಂದಿದೆ. ಅದೇ ರೀತಿ ದಯಾನಂದ ಸಾಗರ್ ಕಾಲೇಜ್ ಪಕ್ಕದಲ್ಲಿ ಇರ್ತಕ್ಕಂಥ 3 ಎಕರೆ 21 ಗುಂಟೆ ಸರ್ಕಾರಿ ಸ್ವತ್ತು ಕೂಡ ನನ್ನ ದೂರನ್ನು ಆಧರಿಸಿ ವಾಪಸ್ ಬಂದಿರತಕ್ಕಂಥದ್ದು. ಹಾಗೆ ದಿವ್ಯಶ್ರೀ ಚೇಂಬರ್ಸ್ ಅಂತ ಏನಿದೆ, ದಿವ್ಯಶ್ರೀ ಚೇಂಬರ್ಸ್ ಹಾಕಿ ಸ್ಟೇಡಿಯಂ ಹೊಂದ್ಕೊಂಡಂಗಿರ್ತಕ್ಕಂಥ 2.5 ಎಕರೆ ವಿಸ್ತೀರ್ಣದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ 11 ಮಹಡಿಗಳ ಕಟ್ಟಡ BBMP ಕಟ್ಟಡ. ಅದು ಗುತ್ತಿಗೆದಾರರಾಗಿ ಬಂದಂತ ಶ್ಯಾಮರಾಜು ಅವರು ಇವತ್ತು ರೇವಾ ಸಂಸ್ಥೆ, ರೇವಾ ಯೂನಿವರ್ಸಿಟಿಯ ಚಾನ್ಸಲರ್ ಅಂತ ಹೇಳ್ಕೊಡ್ತಾ ಇದ್ದಾರೆ. ಆ ಪುಣ್ಯಾತ್ಮ ಕಬಳಿಸಿದ್ದಂತ ಸ್ವತ್ತು ಅದು ನಮ್ಮ ಸ್ವತ್ತು. ಅವ್ರು ಕೇವಲ ಗುತ್ತಿಗೆದಾರರಾಗಿ ಬಂದಿದ್ದು. ಆ ಒಂದು ಪ್ರಕರಣದಲ್ಲಿ KP ಪಾಂಡೆ ಅಂತ ಪಾಲಿಕೆಯ ಆಯುಕ್ತರ ಸಿಹೆಯನ್ನೇ ನಕಲು ಮಾಡಲಾಗಿದೆ. ಆ ಒಂದು ಸ್ವತ್ತು ಕೂಡ ಇನ್ನೊಂದು 5-6 ತಿಂಗಳಲ್ಲಿ 5-6 ವಿಚಾರಣಾ ಏನಂತಾರೆ ಹಿಯರಿಂಗ್ ಡೇಟ್ಸ್ ಅಲ್ಲಿ ಅದು BBMPಯ ಸ್ವತ್ತಿಗೆ ವಾಪಸ್ ಬರುವಂತದ್ದಾಗ್ತದೆ. ಬೇಗೂರು ವಾರ್ಡ್, ಬನೇಘಟ್ಟ ರಸ್ತೆ ಬೇಗೂರು ವಾರ್ಡಲ್ಲಿ ಒಬ್ರು ಯೇಸುಮಣಿ ಅನ್ನೋರು ಒಬ್ರು ಪಾದ್ರಿ ಅಲ್ಲಿ ಸುಮಾರು 1 ಎಕರೆ 20 ಗುಂಟೆ ಸುಮಾರು ಒಂದು 20-25 ಕೋಟಿ ರೂಪಾಯಿ ಅಷ್ಟು ಬೆಲೆ ಬಾಳುವಂತ ಸ್ವತ್ತನ್ನ ಕಾಂಪೌಂಡ್ ಹಾಕೊಂಡ್ಬಿಟ್ಟಿದ್ರು. ನನ್ನ ದೂರನ್ನು ಆಧರಿಸಿ ಆ ಒಂದು ಸ್ವತ್ತನ್ನ ಕೂಡ ಪಾಲಿಕೆ ಸ್ವತ್ತು ಅಂತ ಆಗಿ ಇವತ್ತು ಪಾಲಿಕೆ ವಶಕ್ಕೆ ತಗೊಳ್ಳುವಂತದ್ದಾಗಿದೆ. ರೋಷನ್ ಬೇಗ್ ಅವರು ಅವರ ಒಂದು ದೈನಿಕ, ಉರ್ದು ದೈನಿಕ ಇದೆ ಸಾಲಾರ್ ಡೈರಿ ಅಂತ. ಆ ಸಾಲಾರ್ ಡೈರಿ ಹೆಸರಿನಲ್ಲಿ ಅದೇ KSFC ಇದರೊಳಗೆ ಅದೇ ಮಿಲ್ಲರ್ ಟ್ಯಾಂಕ್ ಮಂಡ್ ಏರಿಯಾದಲ್ಲಿ 10,000 ಚದುರಡಿಗಳಷ್ಟು ವಿಸ್ತೀರ್ಣ ಸುಮಾರು 25-30 ಕೋಟಿ ರೂಪಾಯಿ ಅಷ್ಟು ಬೆಲೆ ಮಾಡುವಂತ ಸರ್ಕಾರಿ ಸ್ವತ್ತನ್ನ ಅವರು ಕಾಂಪೌಂಡ್ ಹಾಕೊಂಡು ಕಟ್ಟಡ ನಿರ್ಮಾಣ ಮಾಡ್ಕೊಂಡಿದ್ರು. ಅಕ್ರಮ ಶೆಡ್ಗಳು ನಿರ್ಮಾಣ ಮಾಡಿ ಬಾಡಿಗೆ ಕೊಟ್ಟಿದ್ರು. ಅದನ್ನ ತೆರವುಗೊಳಿಸ್ಬೇಕು ಅಂತ ಹೇಳಿ ಸರ್ವೋಚ್ಚ ನ್ಯಾಯಾಲಯ, ಸುಪ್ರೀಂ ಕೋರ್ಟ್ ಈಗಾಗಲೇ ಅದನ್ನ ಆದೇಶ ಮಾಡಿರ್ತಕ್ಕಂಥದ್ದು. ಹಾಗೆ ತೆರವಾಗಿ ಇವತ್ತು ಪಾಲಿಕೆ ಸ್ವತ್ತಲ್ಲಿ ಇರ್ತಕ್ಕಂಥದ್ದು. ಹಾಗೆ ಒಂದು ಇದೆಲ್ಲ ಒಂದಾಯ್ತು ಅಂತಂತಂದ್ರೆ ಈಗ ಕಾಂಗ್ರೆಸ್ ಪಕ್ಷದ ಅಧಿನಾಯಕಿ ಶ್ರೀಮತಿ ಸೋನಿಯಾ ಗಾಂಧಿ ಅವರ ಅಳಿಯ, ಮುದ್ದಿನ ಅಳಿಯ ರಾಬರ್ಟ್ ವಾದ್ರಾ ಅವರ ಪಾಲುದಾರಿಕೆ ಇರ್ತಕ್ಕಂಥ ಒಂದು DLF ಸಂಸ್ಥೆ ಬನ್ನೇಘಟ್ಟ ರಸ್ತೆ ಬೇಗೂರಿನಲ್ಲಿ ಇರ್ತಕ್ಕಂಥ DLF ವೆಸ್ಟ್ ಎಂಡ್ ಹೈಟ್ಸ್ ಅನ್ನೋ ಒಂದು ದೊಡ್ಡ ಬೃಹತ್ತಾದಂತ ವಸತಿ ಸಂಕೀರ್ಣ ಇದೆ. ಅದರ ನಿರ್ಮಾಣದ ಹೆಸರಲ್ಲಿ 33 ಎಕರೆ 37 ಗುಂಟೆ ಅಂದ್ರೆ ಹೆಚ್ಚು ಕಮ್ಮಿ 34 ಎಕರೆ 3 ಗುಂಟೆ ಕಡಿಮೆ ಅದನ್ನ ಮೀಸಲು ಅರಣ್ಯ ಪ್ರದೇಶವನ್ನ ಅವರು ಒತ್ತುವರಿ ಮಾಡಿಕೊಂಡು ಆ ಕಟ್ಟಡವನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಆ ಪ್ರಕರಣದಲ್ಲಿ ನನ್ನ ದೂರನ್ನು ಆಧರಿಸಿ ಜಾರಿ ನಿರ್ದೇಶನಾಲಯ FIR ದಾಖಲು ಮಾಡಿದೆ. ರಾಬರ್ಟ್ ವಾದ್ರಾ ಸೇರಿದಂಗೆ DLF ಸಂಸ್ಥೆಯ KPC ಅಂತ ಹೇಳಿದಾಗ ಬಹಳಷ್ಟು ಜನರ ವಿರುದ್ಧ. ಅದೇ DLF ಸಂಸ್ಥೆ ಇನ್ನೊಂದು ಬೃಹತ್ ಹಗರಣ. ಇದು ಮಧ್ಯಪ್ರದೇಶದ ಕಳೆದ ವರ್ಷದ ಚುನಾವಣೆಯಲ್ಲಿ ತುಂಬಾ ದೊಡ್ಡ ಮಟ್ಟದ ಸದ್ದನ್ನ ಮಾಡಿರ್ತಕ್ಕಂಥ ಸ್ವತಃ ಅಲ್ಲಿನ ಮಾಜಿ ಮುಖ್ಯಮಂತ್ರಿ ಮಧ್ಯಪ್ರದೇಶದ ಈಗ ಕೇಂದ್ರ ಸಚಿವರಾಗಿರ್ತಕ್ಕಂಥ ಶಿವರಾಜ್ ಸಿಂಗ್ ಚೌಹಾಣ್ ಖುದ್ದು ಪತ್ರಿಕಾಗೋಷ್ಠಿಯಲ್ಲಿ ಈ ವಿಷಯವನ್ನು ಉಲ್ಲೇಖ ಮಾಡಿದ್ರು. ಯಾವುದು ಅಂದ್ರೆ